ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ದುರ್ಮರಣಕ್ಕೀಡಾಗಿರುವಂತಹ ಘಟನೆ ಇವತ್ತು ಬೆಳಿಗ್ಗೆ 8:46 ಸಂದರ್ಭದಲ್ಲಿ ಬಾರಾಮತಿಯಲ್ಲಿ ನಡೆದಿದೆ. ವಿಮಾನ ಪತನದಲ್ಲಿ ಮಹಾರಾಷ್ಟ್ರ ಡಿಸಿಎಂ ದುರ್ಮರಣಕ್ಕೀಡಾಗಿದ್ದಾರೆ. ಅಜಿತ್ ಪವಾರ್ ವಿಮಾನ ಪ್ರಯಾಣದ ಕೊನೆ ಫೋಟೋ ಕೂಡ ಈಗ ಲಭ್ಯವಾಗಿದೆ. ಬಾಡಿಗಾರ್ಡ್ ಪಕ್ಕ ಕೂತಿದ್ದಾರೆ ಅಜಿತ್ ಪವಾರ್ ಫೋಟೋ, ಅದು ಈಗ ಲಭ್ಯವಾಗಿರ್ತಕ್ಕಂಥದ್ದು. ಅವರ ಕೊನೆ ಅಂದರೆ ಅದು ದುರಂತಕ್ಕೀಡಾದ ದೃಶ್ಯಗಳು ಕೂಡ ಸಿಕ್ತು. ಆಮೇಲೆ ಅವರು ಬಾಡಿಗಾರ್ಡ್ ಜೊತೆ ವಿಮಾನದಲ್ಲಿ ಕುಳಿತಿರ್ತಕ್ಕಂಥ ಕೊನೆಯ ಫೋಟೋ ಅದು ಕೂಡ ಲಭ್ಯವಾಗಿದೆ. ಯಾರ್ಯಾರು ಇದ್ದರು ಒಟ್ಟು 5 ಜನ ನೋಡಿ, ಇಲ್ಲಿ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ದೀರಲ್ಲ, ಒಂದು ಲಘು ವಿಮಾನದಲ್ಲಿ ಅಜಿತ್ ಪವಾರ್ ಮುಂಬೈನಿಂದ ಬಾರಾಮುಲ್ಲಾಗೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ತೆಗೆದಿರ್ತಕ್ಕಂಥ ಫೋಟೋ. ಇಬ್ಬರೂ ಕೂಡ ಈಗ ಬದುಕುಳಿದಿಲ್ಲ. ಅವರ ಬಾಡಿಗಾರ್ಡ್ ಕೂಡ ಮೃತಪಟ್ಟಿದ್ದಾರೆ. ಪೈಲಟ್, ಕೋ ಪೈಲಟ್, ಸಿಬ್ಬಂದಿ ಮತ್ತು ಇವರಿಬ್ಬರು ಒಟ್ಟು 5 ಜನ. ಇವರ ಬಾಡಿಗಳನ್ನು ಐಡೆಂಟಿಫೈ ಮಾಡೋದೇ ತುಂಬ ಕಷ್ಟ ಆಗ್ಬಿಟ್ಟಿತ್ತು. ಅಜಿತ್ ಪವಾರ್ ಕಟ್ಟಿದ್ದ ವಾಚ್ನಿಂದಾಗಿ ಅವರ ಬಾಡಿಯನ್ನು ಕಂಡುಹಿಡಿಯಲಾಗಿದೆ ಅಂತ. ಹಾಗಾಗಿ ಅಜಿತ್ ಪವಾರ್ ವಿಮಾನ ಪ್ರಯಾಣದ ಕೊನೆಯ ಫೋಟೋವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿದಂಥವ್ರು, ದೊಡ್ಡ ನಾಯಕ, ದಾದಾ ಅಂತಲೇ ತುಂಬ ಫೇಮಸ್. ಇನ್ನು ನಾಳೆ ಡಿಸಿಎಂ ಅಜಿತ್ ಪವಾರ್ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ ಅಂತಕ್ಕಂಥ ಮಾಹಿತಿ. ನಾಳೆ ಬೆಳಗ್ಗೆ 11 ಗಂಟೆಗೆ ಅಂತ್ಯಕ್ರಿಯೆ ನೆರವೇರುತ್ತೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸೊ ಇವತ್ತೆಲ್ಲ ಅವರ ಕುಟುಂಬಸ್ಥರೆಲ್ಲ ಬಂದು ಮೃತದೇಹವನ್ನು ಪಡ್ಕೊಂಡು ಅದಾದ ನಂತರ ಒಂದು ಅಂತಿಮ ದರ್ಶನಕ್ಕೆ ಕೂಡ ವ್ಯವಸ್ಥೆ ಮಾಡಬೇಕು. ಬಟ್ ಆ ಸ್ಥಿತಿನಲ್ಲಿ ಬಾಡಿ ಇದೆಯಾ, ಅಂತಿಮ ದರ್ಶನ ಮಾಡಿಸ್ತಾರಾ ಇಲ್ವಾ ಗೊತ್ತಿಲ್ಲ. ಆ ಥರ ಏನಾದರೂ ಮುಖ ನೀಟಾಗಿ ಕಾಣುತ್ತೆ ಅನ್ನೋದಾದರೆ ಅಂತಿಮ ದರ್ಶನಕ್ಕೆ ಇಡ್ತಾರೆ ಸಾಮಾನ್ಯ. ಇಲ್ಲ ಕಾಣಲ್ಲ, ಸುಟ್ಟು ಕರಕಲಾಗಿದೆ ಅಂತಂದರೆ ಬೇಗ ಮಾಡ್ತಾರೆ. ಹಾಗಾಗಿ ಗಣ್ಯರೆಲ್ಲರೂ ಕೂಡ ಅಂತ್ಯ ಸಂಸ್ಕಾರಕ್ಕೆ ಆಗಮಿಸ್ತಾರೆ. ನಾಳೆ 11 ಗಂಟೆ ಬೆಳಿಗ್ಗೆ ಆ ಸಂದರ್ಭದಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ ಅಂತಕ್ಕಂಥ ಮಾಹಿತಿ ಈಗ ಸದ್ಯಕ್ಕೆ ಬರ್ತಾ ಇದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಕುಟುಂಬಸ್ಥರೆಲ್ಲ ಬರಬೇಕು, ಬಂದು ಅಂತಿಮ ತೀರ್ಮಾನವನ್ನು ತಗೋಬೇಕು ಅಂತ. ಈಗ ಸದ್ಯಕ್ಕೆ ಅಜಿತ್ ಪವಾರ್ ಅವರ ಅಂತ್ಯಕ್ರಿಯೆಯನ್ನು ನಾಳೆ ಬೆಳಗ್ಗೆ 11 ಗಂಟೆಗೆ ನೆರವೇರಿಸಲಿದ್ದಾರೆ ಅಂತಂದ್ಬಿಟ್ಟು. ಸೊ ಈಗ ಬಾರಾಮತಿ ಅವರ ಕ್ಷೇತ್ರ ಅಲ್ಲೇ ಮಾಡ್ತಾರಾ, ಮುಂಬೈಗೆ ತಗೊಂಡು ಹೋಗ್ತಾರಾ ಗೊತ್ತಿಲ್ಲ. ಅವರ ಪತ್ನಿ ಸುನೇತ್ರ, ಅವರ ಪುತ್ರ ಪಾರ್ಥ ಎಲ್ಲ ಕೂಡ ಈಗಾಗಲೇ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಬರ್ತಾ ಇದೆ. ಯಾಕೆಂದರೆ ಬಾಡಿ ಅಲ್ಲೇ ಇಟ್ಟಿದ್ದಾರೆ. ಹಾಗಾಗಿ ನಾಳೆ ಬೆಳಗ್ಗೆ 11 ಗಂಟೆಗೆ ಅಂತ್ಯಕ್ರಿಯೆ ನೆರವೇರುತ್ತೆ ಅನ್ನುವಂಥದ್ದು ಸದ್ಯದ ಮಾಹಿತಿ.